ನೀವು ಹೇಳ್ದಂಗೆ ಸರ್, ಈಗ ಬೆಂಗಳೂರಂತೂ ಈಗ ಆನ್ ಇಟ್ಸ್ ಲಾಂಗ್ ವೇ ಲಾಸ್ಟ್ ಆಲ್ ಇಟ್ಸ್ ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟ್. ಅಂದರೆ ನೀಡಿತ್ತು, ಈಗ ಗ್ರೀಡ್ ಆಗಿ ಬದಲಾಗಿ ಈಗ ಅದು ದೆರ್ ಇಸ್ ನೋ ವೇ ಟು ಸ್ಟಾಪ್. ಈಗ ಬೆಂಗಳೂರು ಏಷ್ಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ. ನಮ್ಮ ದೇಶದಲ್ಲೇ ಮುಂಬೈ ಮತ್ತು ಡೆಲ್ಲಿಗೆ ಹೋಲಿಸಿದ್ರೆ ಪಾಪ್ಯುಲೇಷನ್ ಇಲ್ಲಿ ಕಡಿಮೆನೇ, ಬಟ್ ಅಂದರೂ ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇಂಟೆನ್ಸ್ ಆಗಿರೋದು. ಅಂದರೆ ಯಾಕೆ ಸರ್ ಈ ಟ್ರಾಫಿಕ್ ಪ್ರಾಬ್ಲಮ್? ಅಂದರೆ ಈ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಇದ್ರೂ ಟ್ರಾಫಿಕ್ ಪ್ರಾಬ್ಲಮ್ ಇಂಟೆನ್ಸ್ ಇಲ್ಲಿರೋದು. ಇದು ಹೌ ಡಿಡ್ ವಿ ಎಂಡ್ ಅಪ್ ಹಿಯರ್ ಸರ್? ಅಂದರೆ ಲೇಕ್ಸು, ಗಾರ್ಡನ್ ಸಿಟಿ ಆಫ್ ಇಂಡಿಯಾ, ಸಿಟಿ ಆಫ್ ಲೇಕ್ಸಿಂದ ಹಿಡ್ಕೊಂಡು ಇವಾಗ ಮೋಸ್ಟ್ ಕಂಜೆಸ್ಟೆಡ್ ಸಿಟಿಗೆ ಬಂದುಬಿಟ್ಟಿದ್ದೀವಿ. ಹೌ ಡಿಡ್ ವಿ ಎಂಡ್ ಅಪ್ ಹಿಯರ್ ಸರ್? ಇಟ್ಸ್ ಅ ಗ್ರೇಟ್ ಕ್ವಶನ್. ಸೊ ಮುಂಬೈ, ಲೆಟ್ಸ್ ಟೇಕ್ ಮುಂಬೈ ಆಸ್ ಅನ್ ಎಕ್ಸಾಂಪಲ್. Mumbai population is double the population of Bangalore, roughly. Mumbai vehicle population? Less than half the population of Bangalore population. ಯಾಕೆ? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮುಂಬೈನಲ್ಲಿ ಇದೆಯಾ? ಲೋಕಲ್ ಟ್ರೈನ್. ಅದು ಯಾವ ವರ್ಷದಲ್ಲಿ ಬಂದಿದೆ? 1864 ಬಂದಿದೆ. ಸೊ ಸುಮಾರು 140 ಇಯರ್ಸ್ನಿಂದ ಬ್ರಿಟಿಷ್ ಕಾಲದಿಂದ ನಮಗೆ ಲೋಕಲ್ ಟ್ರೈನ್ ಇದೆ. ಸೊ ಮುಂಬೈ ಒಂದು ಬಾಂಬೆ ಆ ಥರ ಟೈಮ್ನಲ್ಲಿ ಒಂದು ದೊಡ್ಡ ಸಿಟಿ ಆಗಿದೆ, ಎಲ್ಲ ಜನ ಅಲ್ಲಿ ಹೋಗ್ತಾರೆ. ಇವಾಗ ಬೆಂಗಳೂರು ಯಾವ ಥರ ಇದೋ ಆವಾಗ ಮುಂಬೈ ಆ ಥರ ಇದೆ. ಸೊ ಬಟ್ ದ ಲೋಡ್ ಇಸ್ ಟೇಕ್. ಆ್ಯಂಡ್ ಯು ನೋ ಒನ್ ಮೋರ್ ಥಿಂಗ್, ಮುಂಬೈ ಇಸ್ ಟ್ವೈಸ್ ಆಸ್ ಸ್ಮಾಲ್ ಆಸ್ ಹಾಫ್ ದ ಸೈಜ್ ಆಫ್ ಬೆಂಗಳೂರು ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಸ್ಪೇಸ್. ಯಾಕಂದರೆ ಅದೆಲ್ಲ ಕೋಸ್ಟಲ್ ಅಲ್ವಾ, ಐಲ್ಯಾಂಡ್ಸ್. ಮುಂಬೈ ಅಂದರೆ ಐಲ್ಯಾಂಡ್ಸ್, ರಿಕ್ಲೇಮ್ಡ್ ಐಲ್ಯಾಂಡ್ಸ್. ಜಾಗನೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ. ಡೆನ್ಸಿಟಿ ಸುಮಾರು ಹೈ. ಸೊ ಹೈ ಡೆನ್ಸಿಟಿ ಸಿಟಿ, ಹೈ ಡೆನ್ಸಿಟಿ ಟ್ರಾನ್ಸ್ಪೋರ್ಟ್, ಪ್ರಾಬ್ಲಮ್ ಸಾಲ್ವ್ಡ್. ಮುಂಬೈನಲ್ಲೂ ಕಂಜೆಷನ್ ಪ್ರಾಬ್ಲಮ್ ಇದೆ. ಯಾರಿಗಿದೆ? ಕಾರ್ನಲ್ಲಿ ಹೋಗೋವ್ರಿಗಿದೆ. ಟ್ರೈನಲ್ಲಿ ಹೋಗೋರಿಗೆ ಕಂಜೆಷನ್, ಅವ್ರಿಗೆ ಬೇರೆ ಥರ ಕಂಜೆಷನ್ ಇದೆ. ಟ್ರೈನಲ್ಲಿ ಕಂಜೆಷನ್ ಸುಮಾರು ಬಿಗ್ ದೊಡ್ಡ ಪ್ರಾಬ್ಲಮ್ ಇದೆ ಅಲ್ಲಿ. ಅದು ಜನ ದೇ ಆರ್ ಗೆಟಿಂಗ್ ಡೈಡ್ ಆನ್ ದ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಆನ್ ದ ಟ್ರೈನ್ಸ್. ಇಸ್ ಅ ಸೂಪರ್ ಪ್ರಾಬ್ಲಮ್ ವಿ ಹ್ಯಾವ್. ಲೆಟ್ಸ್ ನಾಟ್ ಗೆಟ್ ಇನ್ ಟು ದ್ಯಾಟ್. ಸೇಮ್ ವಿತ್ ಡೆಲ್ಲಿ. 77 lakh people go by Delhi metro every day. ಓಕೆ, 77 lakh ಟ್ರಿಪ್ಸ್ ಅಂತಾರೆ. ಇದೊಂದು ಟರ್ಮಿನಾಲಜಿ ಕ್ಲಿಯರ್ ಮಾಡ್ತೀನಿ, ಯಾಕಂದರೆ ಆಮೇಲೆ ಇದ್ರ ಬಗ್ಗೆ ಸೊ ಸುಮಾರು ಒಂದು ನಗರದಲ್ಲಿ ಲೆಟ್ಸ್ ಸೇ ದೇರ್ 100 people. 100 people, ಮೇ ಬಿ 50 people ವಿಲ್ ಸ್ಟೇ ಹೋಮ್ ಆ್ಯಂಡ್ ಅದರ್ 50 ಆರ್ ಗೋಯಿಂಗ್ ಆ್ಯಂಡ್ ಕಮ್ಮಿಂಗ್, ಟ್ರಾವೆಲಿಂಗ್. ಬಿಕಾಸ್ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಬೇಬೀಸ್ ಇರ್ತಾರೆ. 50 ಅನ್ಸುತ್ತೆ. ಸೊ ಈ 50 people ಎವ್ರಿ ಡೇ ಟ್ರಾವೆಲ್. If they go to office and come back, that is 2 trips. So in that city, there are 100 trips per day. So now in the 100 trips, how many of the trips are going by public transport? How many are going by car? How many are going by walking, cycling? Idu basis of urban mobility. So if lot of people are using personal vehicles, the city will become like Bengaluru. If lot of people are using public transport, it becomes like Mumbai. Even in Mumbai, as people are buying more and more vehicles due to economic growth and prosperity, they will also get into that, unless you increase the number of public transport also accordingly, right? So if you take a step back, ನೀವು ಏಷ್ಯಾ ಬಗ್ಗೆ ಮಾತಾಡಿದ್ರಿ, number 2 congestion. So this is a congested city is a rating given by something called TomTom index. ಇದು ಒಂದು ಡಚ್ ಸಂಸ್ಥೆ, ಇಂಟರ್ನ್ಯಾಷನಲ್ ಸಂಸ್ಥೆ. ಎವ್ರಿ ಇಯರ್ ಇಟ್ ಗಿವ್ಸ್ ರೇಟಿಂಗ್ಸ್, ವರ್ಸ್ಟ್ ಸಿಟಿ, ಕಂಜೆಸ್ಟೆಡ್ ಸಿಟಿ. ಅವ್ರೇನು ಮಾಡ್ತಾರೆ, ಇಟ್ಸ್ ಅ ವರ್ಸ್ಟ್ ಇಂಡೆಕ್ಸ್. ಸೊ ಐ ವಿಲ್ ಟೆಲ್ ಯು ಆ್ಯಂಡ್ ಯುವರ್ ಲಿಸ್ನರ್ಸ್ ಟು ಇಗ್ನೋರ್ ದಟ್ ಇಂಡೆಕ್ಸ್ ಕಂಪ್ಲೀಟ್ಲಿ. ಅದು ಜಸ್ಟ್ ಬರೀ ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗ್ ಗಿಮಿಕ್ ಅದೊಂದು. ಅದು ಎಲ್ಲ ಸಿಟಿನಲ್ಲಿ ಒಂದು ಕಾರ್ ತೊಗೊಳ್ತಾರೆ, ಪಾಯಿಂಟ್ ಎನಿಂದ ಪಾಯಿಂಟ್ ಬಿ ಹೋಗ್ತಾರೆ. ಈ ಇಯರ್ನಲ್ಲಿ ಎಷ್ಟು ಟೈಮ್ ಆಗಿದೆ, ನೆಕ್ಸ್ಟ್ ಇಯರ್ ಎಷ್ಟು ಟೈಮ್ ಆಗಿದೆ, ಈ ಥರ ಒಂದು ಅನಾಲಿಸಿಸ್ ಕಂಪ್ಯಾರಿಸನ್ ಮಾಡಿ ಕೊಡ್ತಾರೆ. ಓಕೆ, ಸೊ ಅವ್ರ ಪ್ರಕಾರ ಕಂಜೆಷನ್ ಅಂದರೆ ಕಾರ್ ಯೂಸರ್ಸ್. ನಾವು ನಿನ್ನ ಪ್ರಕಾರ ಎಷ್ಟು ಜನಕ್ಕೆ ಕಾರ್ ಇರುತ್ತೆ ಬೆಂಗಳೂರಿನಲ್ಲಿ? 10% ಪೀಪಲ್. ಸೊ ಮೆಜಾರಿಟಿ ಕಾರ್ ಇಲ್ಲ ಅಲ್ವಾ? ಮೆಜಾರಿಟಿ ಬಸ್ನಲ್ಲಿ ಹೋಗೋದವರು ಅಥವಾ ಬೇರೆ ಬೈಕ್ 2 wheelers ಅವರು ಹೋಗ್ತಾರೆ ಅಲ್ವಾ? ಸೊ how can you decide the ranking of a city based on how 10% of the people commute? So there's a fundamental flaw in that, alva? So the speed of Mumbai suburban train is 30 kilometers per hour, average speed. Andre, if you want to go 30 kilometers, you can reach in 1 hour. Bangalore nalli, if you want to go 30 kilometers in your car or 2-wheeler, 1.5 to 2 hours. Agatalva. So that means you are not comparing apples to apples. Right? But if you want to go from Kengeri to Whitefield in Bengaluru, Purple Line, metro, you can go in 50 minutes.
ಸೌತ್ ವೆಸ್ಟ್ನಿಂದ ಸೌತ್ ಈಸ್ಟ್ ನಾರ್ತ್ ಈಸ್ಟ್ ವೈಟ್ ಫೀಲ್ಡ್ ಥರ ಗಾಡಿನಲ್ಲಿ ಹೋಗಿದ್ರೆ ಮಿನಿಮಮ್ 2-3 hours, ಮೆಟ್ರೋ 1 hour ಅಷ್ಟೇ, ಡನ್. ಯಾಕೆ? ನೋ ಟ್ರಾಫಿಕ್ ಜಾಮ್. Metro is free, clear. It says clear. We have built thousands of crores of investment we made and built metro. So you are going fast. So now this brings me the point of what is the basic principle of urban mobility. The reason I am sitting here is because when you first called me, you said you want to talk about urban mobility, urban sustain. You kept using these words. So and a lot of people get confused between this and transport. ಬೆಂಗಳೂರಿನಿಂದ ಮೈಸೂರು ಹೋಗೋದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಬಟ್ ವಿತ್ ಇನ್ ಬೆಂಗಳೂರು ಇಸ್ ಅರ್ಬನ್ ಮೊಬೈಲ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಬಾಲ್ ಗೇಮ್ ಅಲ್ವಾ. ನೀವು ಕೋರಮಂಗಲ ಟು HSR ಯು ವಿಲ್ ಗೋ ಇನ್ ಅ ಸರ್ಟನ್ ವೇ. ಇಫ್ ಯು ಗೋ ಟು ಫ್ರಮ್ ಕೋರಮಂಗಲ ಟು ಮೈಸೂರು ಯು ವಿಲ್ ವಾಂಟ್ ಟು ಗೋ ಟು ಮೆಜೆಸ್ಟಿಕ್, ಟೇಕ್ ಎ ಟ್ರೈನ್, ಅದು ಇದು ಬೇರೆ ಪ್ಲ್ಯಾನ್ ಇರುತ್ತೆ ಅಲ್ವಾ. ಸೇಮ್ ವಿತ್ ದ ಡಿಸೈನ್ ಆಫ್ ದಟ್. ಸೊ ವಾಟ್ ಐ ಅಂಡರ್ಸ್ಟುಡ್ ಬೈ ಬೀಯಿಂಗ್ ಇನ್ ದಿಸ್ ಫೀಲ್ಡ್ ಫಾರ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಲರ್ನಿಂಗ್ ಫ್ರಮ್ ಎಕ್ಸ್ಪರ್ಟ್ಸ್ ಇನ್ WRI and others and global experts is that urban mobility is different from regular transport. Urban mobility is all about how the city moves. Within a city, how people move. Anta. So, ಇದರಲ್ಲಿ 2 models ಇರುತ್ತೆ. ಒಂದು model, very common in America, it's called move vehicles. Create system or infrastructure to move the vehicles. ವಾಹನಗಳು ಯಾವ ಥರ ಹೋಗಬೇಕು, ಒಂದು ರೋಡ್ ಮಾಡಬೇಕಾ, ಎಕ್ಸ್ಟ್ರಾ ರೋಡ್ ಮಾಡಬೇಕಾ, ಇನ್ನೊಂದು ಫ್ಲೈಓವರ್, ಇನ್ನೊಂದು ಟನ್ನಲ್, ಇದೆಲ್ಲ ಯಾರಿಗೋಸ್ಕರ? ವೆಹಿಕಲ್ಗೋಸ್ಕರ. ವೆಹಿಕಲ್ಸ್ ಆಲ್ಸೋ ಇನ್ಕ್ಲೂಡ್ ಬಸ್, ನೋ ಡೌಟ್ ಅಬೌಟ್ ಇಟ್, ಬಟ್ ಪ್ರೈಮರ್ಲಿ, ಫಾರ್ ಎಕ್ಸಾಂಪಲ್ ಇನ್ ಬೆಂಗಳೂರು ವಿ ಹ್ಯಾವ್ 6,500 buses, we have 25 lakh cars. So when you are making a road, the road is for the 1 crore vehicles, not the just for 6,000. If you make the road only for the bus, I'll be most happy, but ಆಗ್ತಾ ಇಲ್ಲ, ಅದು ಬೇರೆ ವಿಚಾರ. ಬಸ್ ಪ್ರಯಾರಿಟಿ ಲೇನ್ ಬಗ್ಗೆ ಅದೆಲ್ಲ ಇದೆ. ಸೊ ಮೂವಿಂಗ್ ವೆಹಿಕಲ್ಸ್ ಈಸ್ ಒನ್ ಮಾಡೆಲ್, ಈಸ್ ಎ ಅಮೆರಿಕನ್ ಮಾಡೆಲ್. ಆ್ಯಂಡ್ ನಮ್ಮ ದೇಶದಲ್ಲಿ ಸುಮಾರು ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಕಾಪಿ ಅಮೆರಿಕನ್ ಮಾಡೆಲ್ ಅಲ್ವಾ. ಸೊ ಅದನ್ನು ನಾವು ಕಾಪಿ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಬೆಂಗಳೂರಿನಲ್ಲಿ ಎಷ್ಟು ಫ್ಲೈಓವರ್ಸ್ ಇದೆ ಗೊತ್ತಾ ನಿಮಗೆ? 55, ಸುಮಾರು 55 ಫ್ಲೈಓವರ್ಸ್ ಇದೆ. ಈ ಫ್ಲೈಓವರ್ ಈಸ್ ದ ಸೊಲ್ಯೂಷನ್ ಟು ದ ಟ್ರಾಫಿಕ್ ಪ್ರಾಬ್ಲಮ್. Bangalore should not have any traffic problem. Correct? So flyovers have failed. They don't work. Flyover is like a band-aid because you cannot keep on flying. At some point you have to come down to the earth. Then you're stuck again. So you can have a good feeling for 2-3 minutes or 10 minutes, then back to square one. Alva? So that is the fundamental problem with flyovers. But you keep building flyovers. If there is a flyover now, people will say, that area nalli flyover ide, I will move to that area, I will use that flyover. So flyovers attract more vehicles. So instead of solving any problem, it creates bigger problem. ಏನು ಗೊತ್ತಾ, ಸೌತ್ ಕೊರಿಯಾನಲ್ಲಿ ಸುಮಾರು 15 ಫ್ಲೈಓವರ್ಸ್ ಡಿಮಾಲಿಷ್ ಮಾಡಿದ್ದಾರೆ. ಥ್ರೂಔಟ್ ದ ವರ್ಲ್ಡ್ ಫ್ಲೈಓವರ್ಸ್ ಆರ್ ಬೀಂಗ್ ಡಿಮಾಲಿಷ್ಡ್, ಕನ್ವರ್ಟೆಡ್ ಇಂಟು ಪಾರ್ಕ್ಸ್ ಆ್ಯಂಡ್ ಲೇಕ್ಸ್ ಆ್ಯಂಡ್ ಪೆಡೆಸ್ಟ್ರಿಯನ್ ಪ್ಲಾಜಾಸ್, ಈ ಥರ ಮಾಡ್ತಾಯಿದ್ದಾರೆ. ನೀವು ಗೂಗಲ್ನಲ್ಲಿ ನೋಡ್ಬೋದು ಹೌ ಮೆನಿ ಫ್ಲೈಓವರ್ಸ್ ಹ್ಯಾವ್ ಬೀನ್ ಡಿಮಾಲಿಷ್ಡ್ ಅಂತ ಒಂದು ಕ್ವಶನ್ ಹಾಕಿ. ಈಗ ಬಂದಿದಲ್ವಾ, ಕ್ವಶನ್ ಮಾಡಿ ಅವ್ರಿಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ ನಮಗೆ. ಈವನ್ ಅಮೆರಿಕಾ ಇಸ್ ಚೇಂಜಿಂಗ್. ಸೆಕೆಂಡ್ ಮಾಡೆಲ್ ಈಸ್ ಮೂವಿಂಗ್ ಪೀಪಲ್. ಸೊ ಡು ಯು ವಾಂಟ್ ಟು ಮೂವ್ ವೆಹಿಕಲ್ಸ್ ಆರ್ ಡು ಯು ವಾಂಟ್ ಟು ಮೂವ್ ಪೀಪಲ್? Why move people? Because government's job is not to worry about how somebody is going, but whether they are able to go or not. Right? So to move people, you need to create system for moving people. In Mumbai, it is a suburban train. In London, it's a tube, they call it, suburban train. In Chennai, they have 3 or 4 different public transport systems. So electric train, one metro, this, that, all for decades now. Chennai is also 100-year-old train. Right?